ಮಹಾದೇವನ ಪಂಚಮುಖಗಳಾದ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಮುಖಗಳಿಂದ ಶ್ರೀ ರೇಣುಕಾಚಾರ್ಯರು, ಶ್ರೀ ಮರುಳಾರಾಧ್ಯರು, ಶ್ರೀ ಏಕೋರಾಮಾರಾಧ್ಯರು, ಶ್ರೀ ಪಂಡಿತಾರಾಧ್ಯರು ಹಾಗೂ ಶ್ರೀ ವಿಶ್ವಾರಾಧ್ಯರೆಂಬ ಪಂಚಾಚಾರ್ಯರು ಹುಟ್ಟಿ ಬಂದರು. ವಾಮದೇವ ಮುಖ ಸಂಜಾತರಾದ ಶ್ರೀ ಜಗದ್ಗುರು ಮರುಳಾರಾಧ್ಯರು ಶಿವನ ಅಪ್ಪಣೆಯ ಮೇರೆಗೆ ವೀರಶೈವ ಮತ ಸಂಸ್ಥಾಪನೆಗಾಗಿ ಮಧ್ಯ ಭಾರತದ ಪ್ರಾಂತ್ಯದಲ್ಲಿರುವ ಕ್ಷಿಪ್ರಾ ನದಿ ತೀರದ ಉಜ್ಜಯಿನಿಯಲ್ಲಿರುವ ಶ್ರೀ ವಟಸಿದ್ದೇಶ್ವರ ಲಿಂಗದಲ್ಲಿ ಉದ್ಭವಿಸಿದರು. ಸಿದ್ಧಾಂತ ಸ್ಥಾಪನೆಗಾಗಿ ದಕ್ಷಿಣ ಭಾರತದ ಕರ್ನಾಟಕ ಪ್ರಾಂತ್ಯದ ತುಂಗಭದ್ರಾ ನದಿ ತೀರದಲ್ಲಿ ಪ್ರಕಾಶಿಸುವ ಪಂಪಾ ಕ್ಷೇತ್ರದ ಉಜ್ಜಯಿನಿಯಲ್ಲಿ ಮಠವನ್ನು ಸ್ಥಾಪಿಸಿದರು. ಅದುವೇ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಪೀಠ. ಪಂಚಪೀಠಗಳಲ್ಲಿ ಒಂದಾದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಪೀಠದಿಂದ ಹೆಸರುವಾಸಿಯಾಗಿರುವ ಕೊಟ್ಟೂರು ಸಮೀಪದ ಉಜ್ಜಯಿನಿ ಶ್ರೀ ಮರುಳಸಿದ್ದೇಶ್ವರರಿಗೆ ಸಮರ್ಪಿತವಾದ ಪ್ರಾಚೀನ ದೇವಸ್ಥಾನದಿಂದಲೂ ಕೂಡ ಹೆಸರುವಾಸಿಯಾಗಿದೆ. ವಿಶಾಲವಾದ ಮಹಾಪ್ರಾಕಾರವನ್ನು ಹೊಂದಿರುವ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ಮಹಾದ್ವಾರಗಳಿವೆ. ಉತ್ತರ ದಿಕ್ಕಿನ ಅತ್ಯುನ್ನತ ಮಹಾದ್ವಾರವು ದ್ರಾವಿಡ ಶೈಲಿಯ ಗೋಪುರವನ್ನು ಹೊಂದಿದೆ. ಉತ್ತರ ದಿಕ್ಕಿನ ಮಹಾದ್ವಾರದಿಂದ ಕ್ರಮಿಸಿದರೆ ಮೊದಲು ಸಿಗುವುದೇ ಒಂದು ಸುಂದರ ಕಲ್ಲಿನ ಮಂಟಪದ ಒಳಗೆ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಕಡೆ ಮುಖ ಮಾಡಿ ವಿರಾಜಮಾನವಾಗಿರುವ ನಂದಿ ವಿಗ್ರಹ. ನಂದಿ ಮಂಟಪದ ಮುಂಭಾಗದಲ್ಲಿ ಎತ್ತರವಾದ ಉಯ್ಯಾಲೆ ಕಂಬಗಳಿವೆ. ಉತ್ತರಾಭಿಮುಖವಾಗಿರುವ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ತಳವಿನ್ಯಾಸದಲ್ಲಿ ಮುಖ್ಯ ಗರ್ಭಗೃಹ, ಅಂತರಾಳ, ಸಭಾಮಂಟಪ ಮತ್ತು ಮಹಾಮಂಟಪವನ್ನು ಒಳಗೊಂಡಿದೆ. ನಂದಿ ಮಂಟಪದ ಮುಂಭಾಗದಲ್ಲಿ ದೀಪಮಾಲೆ ಕಂಬಗಳು, ಈ ಕಂಬಗಳ ಮಧ್ಯೆ ಕಕ್ಷಾಸನವಿದೆ. ಮಹಾಮಂಟಪದ ಮುಂದಕ್ಕೆ ಪೂರ್ವ ಭಾಗದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಿರುವ ಬೃಹದಾದ ಶ್ರೀ ಮಹಾನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದುವೇ ಅಂಕಳ ಬಸವಣ್ಣ. ದೀಪಮಾಲೆ ಕಂಬಗಳು ಮತ್ತು ಕಕ್ಷಾಸನದ ಮಧ್ಯೆ ದೇವಸ್ಥಾನದ ಮಹಾದ್ವಾರವಿದೆ. ಮಹಾದ್ವಾರದ ಒಳಭಾಗದಲ್ಲಿರುವುದೇ ಬೃಹದಾದ ಮಹಾಮಂಟಪ. ಮಹಾಮಂಟಪವನ್ನು ಕೆಲವು ಗ್ರಂಥಗಳಲ್ಲಿ ಎರಡನೇ ನವರಂಗ ಎಂದು ಉಲ್ಲೇಖಿಸಲಾಗಿದೆ. ಮಹಾಮಂಟಪದ ಮುಖ್ಯ ಆಕರ್ಷಣೆ ಎಂದರೆ ಚಚ್ಚೌಕವಾಗಿರುವ ಕಲ್ಲು ಕಂಬಗಳು ಮತ್ತು ಅವುಗಳಿಗೆ ಸುರುಳಿಯಾಕಾರದ ಚಾಚುಪೀಠಗಳಿಂದ ಕೂಡಿದ ಬೋದಿಗೆಗಳು. ಮಹಾಮಂಟಪದ ದಕ್ಷಿಣ ಭಾಗದಲ್ಲಿ ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ಅವರ ಮನಮೋಹಕ ವಿಗ್ರಹವನ್ನು ನೋಡಬಹುದು. ವಾಸ್ತುಶಿಲ್ಪದ ದೃಷ್ಟಿಯಿಂದ ಮಹತ್ವದ್ದಾಗಿರುವ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಚಾಲುಕ್ಯ ಹಾಗೂ ಹೊಯ್ಸಳ ಶಿಲ್ಪ ಸಮಾಗಮವಾದ
ಸುಂದರ ಹಾಗೂ ಸೂಕ್ಷ್ಮ ಕೆತ್ತನೆಯನ್ನು ನೋಡಬಹುದು. ವಾಸ್ತುಶಿಲ್ಪದ ಈ ಸೌಂದರ್ಯವನ್ನು ಕಂಡ ಜನರು ನಾಣ್ಣುಡಿಯಲ್ಲಿ ಹಂಪಿಯನ್ನು ಹೊರನೋಡು, ಉಜ್ಜಯಿನಿಯನ್ನು ಒಳನೋಡು ಎಂದೇ ಬಣ್ಣಿಸಿದ್ದಾರೆ. ಗರ್ಭಗೃಹದ ಮುಂದಿನದೇ ಅನೇಕ ಕಂಬಗಳನ್ನೊಳಗೊಂಡ ಸಭಾಮಂಟಪ ಅಥವಾ ನವರಂಗ. ತಿರುಗಣೆ ಯಂತ್ರದಿಂದ ಮಾಡಿರಬಹುದಾದ 10 ಸುಂದರ ಕಂಬಗಳನ್ನೊಳಗೊಂಡ ಸಭಾಮಂಟಪದ ಎಡಬಲ ಗೋಡೆಯ 14 ಗೂಡುಗಳಲ್ಲಿ ಶೈವ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿಯ ಭುವನೇಶ್ವರಿಯು ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನು ಹೊಂದಿದ ಭಾಗವಾಗಿದೆ. ಗರ್ಭಗೃಹಕ್ಕೆ ನವರಂಗವನ್ನು ಸೇರಿಸುವ ಮಧ್ಯ ಮಂಟಪವನ್ನು ಅಂತರಾಳ ಎಂದು ಕರೆಯಲಾಗುತ್ತದೆ. ಅಂತರಾಳವನ್ನು ವಿಶೇಷ ಪ್ರಾರ್ಥನೆ ಸಲ್ಲಿಸಲು ಅಥವಾ ಪೂಜಾ ಪರಿಕರಗಳನ್ನಿರಿಸಿಕೊಳ್ಳಲು ಬಳಸಲಾಗುತ್ತಿತ್ತೆಂದು ಹೇಳಲಾಗುತ್ತದೆ. ಇದೇ ಜಾಗದಲ್ಲಿ ಉತ್ಸವ ಮೂರ್ತಿಗಳನ್ನೂ ಇರಿಸಲಾಗುತ್ತದೆ. ಮುಖ್ಯ ಗರ್ಭಗೃಹದಲ್ಲಿ ಕಪ್ಪು ಶಿಲೆಯ ಶಿವಲಿಂಗವಿದ್ದು, ಗರ್ಭಗೃಹದ ಬಾಗಿಲುವಾಡವನ್ನು ಹೂಬಳ್ಳಿ, ಸುರುಳಿ, ಅರೆಗಂಬ ಮತ್ತು ಸಿಂಹ ಶಾಖೆಗಳಿಂದ ಅಲಂಕರಿಸಿದ್ದು, ಲಲಾಟದಲ್ಲಿ ಗಜಲಕ್ಷ್ಮಿಯನ್ನು ಕಡೆದಿರುವರು. ಪ್ರಾಚೀನ ಕಾಲದಿಂದಲೂ ಸದ್ಧರ್ಮ ಪೀಠವನ್ನು ಆರೋಹಣ ಮಾಡಿದ ಜಗದ್ಗುರು ಮಹಾಭಗವತ್ಪಾದರು ದೀಕ್ಷಾ, ಶಿಕ್ಷಾ, ಮೋಕ್ಷಗಳೆಂಬ ಗುರುತ್ವಾಧಿಕಾರವುಳ್ಳವರಾಗಿ ವೀರಶೈವ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಾ ಬಂದ ಧರ್ಮಪೀಠವು ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಪಶ್ಚಿಮದಲ್ಲಿದೆ. ಇದೇ ಪಶ್ಚಿಮ ದಿಕ್ಕಿನಲ್ಲಿ ಅಮ್ಮನವರ ಗುಡಿಯೂ ಸಹ ಇದೆ. ಗರ್ಭಗೃಹ ಮತ್ತು ಅದರ ಮೇಲೆ ಮೂಡಿದ ಶಿಖರ ಇವನ್ನು ಒಟ್ಟಿಗೆ ವಿಮಾನ ಎಂದು ಕರೆಯುವರು. ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಶಿಖರ ವೇಸರ ಶೈಲಿಯ ಶಿಖರ. ಈ ಪೀಠದ ಆಚರಣೆಗಳಲ್ಲಿ ಬಹುಮುಖ್ಯವಾದುದು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ವೈಶಾಖ ಶುದ್ಧ ಪಂಚಮಿ ದಿವಸ ಶ್ರೀ ದಾರಕ ಜಯಂತಿಯ ಪ್ರಯುಕ್ತ ನಡೆಯುವ ಉತ್ಸವಾಚರಣೆಗಳಲ್ಲಿ ಶಿಖರ ತೈಲಾಭಿಷೇಕ ಬಹು ವಿಶಿಷ್ಟವಾದುದು. ಪ್ರತಿ ವರ್ಷ ಶ್ರೀ ಮರುಳಸಿದ್ದ ಸ್ವಾಮಿಯವರ ರಥೋತ್ಸವ ಜರುಗುತ್ತದೆ. ವೈಶಾಖ ಶುದ್ಧ 5ರಂದು ಶ್ರೀ ದಾರುಕ ಜಯಂತಿಯಂದು ಈ ರಥೋತ್ಸವ ನಡೆಯುತ್ತದೆ. ಪರಶಿವನಲ್ಲಿ ಒಬ್ಬರಾದ ದಾರುಕರು ಕಲಿಯುಗದಲ್ಲಿ ಮರುಳಾರಾಧ್ಯರೆಂಬ ಅಭಿಧಾನದಿಂದ ವಟಸಿದ್ದೇಶ್ವರ ಲಿಂಗದಿಂದ ಆವಿರ್ಭವಿಸಿ ಭೂಲೋಕದವರಿಗೆ ತತ್ವೋಪದೇಶವನ್ನು ಮಾಡಿದರು. ಹಾಗೆ ಆವಿರ್ಭವಿಸಿದ ಮಹಾದಿನವೇ ವೈಶಾಖ ಶುದ್ಧ ಪಂಚಮಿ. ಅದರ ಸಾಂಕೇತಿಕವೇ ಉಜ್ಜಯಿನಿಯಲ್ಲಿ ನಡೆಯುವ ರಥೋತ್ಸವ. ಮಾರನೆಯ ದಿನ ವೈಶಾಖ ಷಷ್ಠಿ ಶಿಖರಕ್ಕೆ ಎಣ್ಣೆ ಎರೆಯುತ್ತಾರೆ.
ಶಿಖರಕ್ಕೆ ಶತಶತಮಾನಗಳಿಂದ ತೈಲಾಭಿಷೇಕ ಮಾಡಿಕೊಂಡು ಬಂದಿರುವ ಈ ಅಪೂರ್ವ ಪದ್ಧತಿಯ ಹಿಂದೆಯೂ ಒಂದು ಕಥೆ ಇದೆ. ಜರಿಮಲೆ ಪಾಳ್ಯಗಾರ ಒಮ್ಮೆ ಬೇಟೆಗೆ ಹೋದ ಸಮಯದಲ್ಲಿ ಕಾಡು ಪ್ರಾಣಿಗೆ ಹೂಡಿದ ಬಾಣ ಪೊದೆಯೊಳಗೆ ಹೊಕ್ಕು ಕಣ್ಮರೆಯಾಯಿತು. ಪಾಳ್ಯಗಾರರು ಪೊದೆಯೊಳಗೆ ಹೋಗಿ ನೋಡಲಾಗಿ ತಾ ಬಿಟ್ಟ ಬಾಣ ಯೋಗ ಸಮಾಧಿಯಲ್ಲಿದ್ದ ಶ್ರೀ ಮರುಳಸಿದ್ಧಾಚಾರ್ಯರ ತಲೆಯಲ್ಲಿ ಸಿಕ್ಕಿಕೊಂಡಿದ್ದು ಗೊತ್ತಾಯಿತು. ತಾನು ಮಾಡಿದ ಅಪಚಾರಕ್ಕೆ ಕ್ಷಮೆ ಬೇಡಿದ ಪಾಳ್ಯಗಾರರು ತಲೆಯಲ್ಲಿದ್ದ ಬಾಣವನ್ನು ತೆಗೆದು ಎಣ್ಣೆ ಎರೆದು ತಂಪು ಮಾಡಿದರಂತೆ. ಇಂದಿಗೂ ಈ ವಂಶಸ್ಥರಿಂದ ಬಂದ ಎಣ್ಣೆಯನ್ನು ಮೊದಲು ಅರ್ಪಿಸಿ ತರುವಾಯ ಬೇರೆಯವರ ತೈಲವನ್ನು ಎರೆಯುವುದು ವಾಡಿಕೆ. ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಲವಾರು ಶಾಸನಗಳು ದೊರೆತಿದ್ದು ಸುಮಾರು ಕ್ರಿಸ್ತಶಕ 12ನೇ ಶತಮಾನದ ತರುವಾಯ ಪಾಳ್ಯಗಾರರು, ರಾಜಮನೆತನದವರು, ಭಕ್ತಾದಿಗಳು ದೇವಸ್ಥಾನಕ್ಕೆ ದಾನದತ್ತಿ ನೀಡಿರುವ ಉಲ್ಲೇಖಗಳಿವೆ. ವಾಸ್ತುಶಿಲ್ಪ ಶೈಲಿಯ ಆಧಾರದ ಮೇಲೆ ಈ ದೇವಸ್ಥಾನವನ್ನು 10-11ನೇ ಶತಮಾನದ ಮಧ್ಯದಲ್ಲಿ ಕಟ್ಟಲಾಗಿದೆ ಎಂದು ಊಹಿಸಲಾಗಿದೆ. ಇದೇ ಕಾಲಮಾನದಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಪೀಠದ ಸ್ಥಾಪನೆಯಾಗಿರಬೇಕು ಎಂದು ಭಾವಿಸಿದರೆ ಅದು ತಪ್ಪು ಕಲ್ಪನೆ. ಏಕೆಂದರೆ ಶ್ರೀ ಜಗದ್ಗುರು ಮರುಳಾರಾಧ್ಯರು ಮಧ್ಯ ಭಾರತದ ಪ್ರಾಂತ್ಯದಲ್ಲಿರುವ ಕ್ಷಿಪ್ರಾ ನದಿ ತೀರದ ಉಜ್ಜಯಿನಿಯಲ್ಲಿರುವ ಶ್ರೀ ವಟಸಿದ್ದೇಶ್ವರ ಲಿಂಗದಲ್ಲಿ ಉದ್ಭವಿಸಿದರು. ಕಾಲಕ್ರಮೇಣ ಸಿದ್ಧಾಂತ ಸ್ಥಾಪನೆಗಾಗಿ ದಕ್ಷಿಣ ಭಾರತದ ಕರ್ನಾಟಕ ಪ್ರಾಂತ್ಯದ ತುಂಗಭದ್ರಾ ನದಿ ತೀರದಲ್ಲಿ ಪ್ರಕಾಶಿಸುವ ಪಂಪಾ ಕ್ಷೇತ್ರದ ಉಜ್ಜಯಿನಿಯಲ್ಲಿ ಮಠವನ್ನು ಸ್ಥಾಪಿಸಿದರು ಎಂದು ದಾಖಲೆಗಳಿಂದ ತಿಳಿದುಬರುತ್ತದೆ.